ವಿಷ್ಣುಪ್ರಿಯ ವಿನ್ಯಾಸ ಚಾನಲ್ಗೆ ಸ್ವಾಗತ. ಇವತ್ತು ತಿಳಿಸ್ತಿರೋ ವಿಷಯ ಕಾಮಾಕ್ಷಿ ದೀಪ. ಕಾಮಾಕ್ಷಿ ದೀಪವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರುತ್ತಾರೆ. ನಾವು ದೇವರ ಪೂಜೆಯಲ್ಲಿ ಹಚ್ಚುವ ದೀಪಗಳಲ್ಲಿ ಕಾಮಾಕ್ಷಿ ದೀಪವು ಪವಿತ್ರವಾದುದು. ಈ ದೀಪವನ್ನು ದೇವರ ಮುಂದೆ ಹಚ್ಚುವುದರಿಂದ ಜ್ಞಾನೋದಯ, ಯಶಸ್ಸು, ಅದೃಷ್ಟ ಎಲ್ಲವೂ ನಿಮ್ಮದಾಗಬಹುದು. ಕಾಮಾಕ್ಷಿ ದೀಪವನ್ನು ಗಜಲಕ್ಷ್ಮಿ ದೀಪವೆಂದೂ ಕರೆಯಲಾಗುತ್ತದೆ. ಕಾಮಾಕ್ಷಿ ದೀಪವನ್ನು ಅಂಗಡಿಯಿಂದ ತಂದಾಗ ಯಾರಾದರೂ ಉಡುಗೊರೆಯಾಗಿ ನೀಡಿದಾಗ ಅದನ್ನು ಮನೆಯಲ್ಲಿಯೇ ಹುಣಸೆ ಹಣ್ಣನ್ನು ಬಳಸಿ ಶುದ್ಧಗೊಳಿಸಿ ಒಂದು ಒಣಗಿದ ಬಟ್ಟೆಯಿಂದ ಒರೆಸಿ ಎತ್ತಿಕೊಳ್ಳಬೇಕು. ಈ ದೀಪದ ಮಹತ್ವ ಎಂದರೆ ಇದನ್ನು ಹಾಗೆ ಖಾಲಿ ಎತ್ತಿಡ್ಲಿಕ್ಕಾಗೋದಿಲ್ಲ. ಇದರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಈ ದೀಪವನ್ನು ಹಚ್ಚಬೇಕಾಗುತ್ತೆ ದೇವರ ಮುಂದೆ. ಎಲ್ಲ ದೀಪಗಳನ್ನ ದೇವರ ಮುಂದೆ ನಾವು ತಗೊಳ್ತೀವಿ, ಆದರೆ ಇದಕ್ಕೆ ಇದರದೇ ಆದ ಒಂದಷ್ಟು ಉಪಯುಕ್ತಗಳು ಇದೆ ಅಂತ ಹೇಳ್ಬೋದು. ಇದನ್ನು ದೀಪ ಹಚ್ಚೋದ್ರಿಂದ ಇದರ ಪ್ರಯೋಜನನ ಪಡ್ಕೊಳ್ಳಿ, ಇದರ ಉಪಯುಕ್ತತೆಯನ್ನು ಎಲ್ಲರೂ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದರ ಬಗ್ಗೆ ಒಂದಷ್ಟು ನನಗೆ ತಿಳಿದಿರುವಂಥ ಒಂದಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ. ಇದನ್ನು ಗಜಲಕ್ಷ್ಮಿ ದೀಪ ಅಂತ ಕೂಡ ಕರೀತಾರೆ, ಕಾಮಾಕ್ಷಿ ಅಂತ ಹೇಳಿ. ಇದನ್ನು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ ಅಂದ್ಕೊಳ್ತೀನಿ ಈ ದೀಪ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆ.